ಯಮಕನಮಡಿ ಕ್ಷೇತ್ರದ ಪ್ರತಿ ಜನರ ಅಭಿಪ್ರಾಯ ಬಂದು ನೋಡ್ರಿಪ್ಪ. ಜವಾರಿ ಕಾಕ ಬಂದಾನ ಯಮಕನಮಡಿ ಕ್ಷೇತ್ರಕ್ಕೆ. ಭಾಳ ಕುತೂಹಲದಿಂದ ನೋಡ್ತೀರಿ. ಬರೇ ಯಮಕನಮಡಿದು ಹಲವಾರು ಬಾರಿ ಗ್ರೌಂಡ್ ರಿಪೋರ್ಟ್ ಮಾಡಿದ್ನಿ. ಇಲ್ಲಿ ಶಾಸಕ ಈಗಿದ್ದಂಥ ಶಾಸಕ ಎಷ್ಟು ಮೂಲಭೂತ ಸೌಲಭ್ಯ ಕಲ್ಪಿಸ್ಯಾನ, ಪ್ರತಿಯೊಬ್ಬರ ಬಾಯಿಂದ ಏನು ಪ್ರತಿಕ್ರಿಯೆಗಳು ಬರಾಕತ್ತಾವ, ಈ ಶಾಸಕ ಯಾವ ರೀತಿ ಇನ್ನು ಕರ್ನಾಟಕ ರಾಜ್ಯದ ಒಂದು ಮಾಸ್ಟರ್ ಮೈಂಡ್ ಚುಕ್ಕಾಣಿ ಹಿಡಿತಾನ. ಈಗ ನಾವು ಒಂದು ಗಿಳಿ ಭವಿಷ್ಯ ಕೇಳಕ್ಕೆ ಹೊಂಟೇವಿ. ಆ ಗಿಳಿ ಭವಿಷ್ಯದ ಪ್ರಕಾರ ಯಾವ ರೀತಿ ಯಾವ ಶಾಸಕ ಎಷ್ಟು ಮತಗಳ ಅಂತರದಿಂದ ಬರ್ತಾನೆ, ಹಂಗಾದ್ರೆ ನಾವು ಗಿಳಿ ಭವಿಷ್ಯ ಕೇಳಕ್ಕೆ ಹೋಗೋಣ್ರಿ. ಬರ್ರಿ ಅಂತ ತೋರಿಸೋಣ ನಿಮಗೆ. ನಮಸ್ಕಾರ ರೀಪ. ಏನು ನಿಮ್ಮ ಹೆಸರು? ನಮ್ಮ ಹೆಸರು ಕೃಷ್ಣ ಇದ್ರಿ. ಹಾಂ, ಕೃಷ್ಣ. ಯಾವಾಗಿಂದ ಬರ್ತೀರಿ ಇಲ್ಲಿ ಯಮಕನಮಡಿಗೆ? ಭಾಳ ದಿವಸದಿಂದ ಪರಿಚಯ. ಜೋರ್ಲೆ ಮಾತಾಡ್ರಿ. ಭಾಳ ದಿವಸದಿಂದ ಪರಿಚಯ. ಭಾಳ ದಿವಸದಿಂದ ಬರ್ತೀರಿ. ಹಾಂ, ಭವಿಷ್ಯದಿಂದ ಭಾಳ ಎಷ್ಟು ವರ್ಷ ಆತ್ರಿ ಭವಿಷ್ಯದಾಗಿದ್ದು ನೀವು? ಭವಿಷ್ಯದಾಗಿದ್ದು ಭಾಳ ದಿವಸದಿಂದ, ಈಗ 20 ವರ್ಷದಿಂದ ಹಿಡ್ಕೊಂಡು ಹಿಂಗೆ 20 ವರ್ಷದಿಂದ ನಿಮ್ಮ ಪೂರ್ವಜರೆಲ್ಲ ಭವಿಷ್ಯ ಹೇಳ್ಕೊತ ಬಂದಾರ. ಎಲ್ಲ ಥರದಿಂದ ಹೇಳ್ಕೊಂತ ಬಂದಾರ. ಹಾಂ, ಹಂಗಾದ್ರೆ ಈಗ ನಾವು ಒಂದು ಪ್ರಶ್ನೆ ಕೇಳೋರ್ದೇವು ನಿಮಗೆ. ಆ ಪ್ರಶ್ನೆ ಉತ್ತರ ಕೊಡ್ಬೇಕಾ? ಹಾಂ, ನೀವು ಭವಿಷ್ಯದಾಗ ನಿಪುಣರದಿರಿ, ನಿಮ್ಮ ಪೂರ್ವಜರೆಲ್ಲ ಭವಿಷ್ಯ ಹೇಳ್ಕೊತ ಬಂದಾರ. ಈಗ ನಮಗೇನು ಬೇಕಾಗೈತಿ, ಇಲ್ಲಿ ಯಾರು ಶಾಸಕರು ಆರಿಸಿ ಬರ್ತಾರ, 8,000 ಮತಗಳು ಆರಿಸಿ ಬರ್ತಾರ ಅನ್ನೋದು ಆ ಗಿಳಿ ಭವಿಷ್ಯದಿಂದ ತೆಗೆದು ಹೇಳ್ರಿ ನಮಗೆ. ನೀವು ಚಾಲೂ ಮಾಡಿರಿ. ಹೆಸರು ಅವರು ಇಲ್ಲಿ ಶಾಸಕರು ಸತೀಶ್ ಜಾರಕಿಹೊಳಿ ಅದಾರ. ಅವರ ವಿರುದ್ಧ ಮಾರುತಿ ಅಷ್ಟಗಿ ಅಂತ ಅದಾರ. ಗುರುಬಲ, ಶುಕ್ರಬಲ, ಸೂರ್ಯಬಲ ಅದೆಲ್ಲ ರಾಜಕಾಲದೆಲ್ಲ ಅಗದಿ ಭಾರಿ ಐತೆ ಅಲ್ಗ. ಪರಮೇಶ್ವರ ಬಂದಾರ. ಪರಮೇಶ್ವರ ಈ ಕಡೆ ಸತ್ಯನಾರಾಯಣ ಬಂದಾನ. ಅಗದಿ ರಾಜಕೀಯದೊಳಗೆ ಅಗದಿ ಆರಿಸಿ ಬರುವಂಥದ್ದು ಕರೆಕ್ಟ್ ಐತಿ. ತೊಂದರೆ ಇಲ್ಲ, ನಿಧಾನ, ಶಾಂತಿ ಸಮಾಧಾನ. ಯಾವುದು ಮಾಡಿದ್ರು ಕೂಡ ಗಡಿ ಬಿಡಿಲ್ಲ. ಶಾಂತಿ ಸಮಾಧಾನದ ಮತ್ತು ಆರಿಸಿ ಬರುವಂಥದ್ದು ಕರೆಕ್ಟ್ ಐತಿ. ಲಕ್ಷಣ ಗುರು ಈಗ 25,000 30,000 ಒಳಗೆ ಓಟದೊಳಗೆ ಗೆದ್ದು ಬರುವಂಥದ್ದು ಕೆಲಸ ಐತಿ. ಯಾರು ಬರ್ತಾರ? ಇವರು ಸತ್ಯೇಶ್ ಸಾಹೇಬರುಗಳು. ಅವರು ಸಾಹೇಬರುಗಳು ಅಗದಿ ಏಕ ನಂಬರದೊಳಗೆ ಬಂದೈತಿ. ತೊಂದರೆ ಎಲ್ಲ ರಾಜಕೀಯ ಅಂತ ಅಗದಿ ಚಲೋ ಐತಿ. ರಾಜ್ಯದಾಗ ದೊಡ್ಡ ಸ್ಥಾನ ತಗೋತಾರ. ದೊಡ್ಡ ಸ್ಥಾನ ತಗೊಳೋದೈತ. ಅದ್ರ ಬಗ್ಗೆ ಏನು ಕಾಳಜಿ ಬಿಟ್ಟು ಬಿಡ್ರೆ ಅಗದಿ ಒಳ್ಳೇದಂತ ಚಲೋ ಐತಿ. ಇನ್ನೊಮ್ಮೆ ತೆಗಿ. ರಾಮು ನೋಡು, ವಿಚಾರ ಮಾಡೋ ಸಾಹೇಬರ್ದೆಲ್ಲ ಹೆಂಗೈತೆ ಹೆಂಗಿಲ್ಲ ವಿಚಾರ ಮಾಡಿ ತೆಗಿ. ಅಗದಿ ನೀನು ತೆಗೆದಕ್ಕೆ ಅಗದಿ ವಶೇಷ ಆಗ್ಬೇಕು ನೋಡು. ಅಲ್ಲ ನೋಡಿ ವಿಚಾರ ಮಾಡಿ ತೆಗಿ. ನೋಡು ವಿಚಾರ ಮಾಡಿ ತೆಗಿ. ವಿಚಾರ ಮಾಡಿ ಅವ್ರದ್ದು ಏನೈತಿ ಏನಿಲ್ಲ ಗೆದ್ದು ಬರಬೇಕು. ಕೆಲಸ ಫುಡ್ ಆಗಬೇಕು. ಮಾಡಿದ್ದರೊಳಗೆ ಎಲ್ಲ ಯಶಸ್ವಿ ಆಗಬೇಕು. ಮಾಡಿದ್ದು ಚಲೋ ಆಗಬೇಕು. ನೋಡು ಇದು ಇಲ್ಲ ಅಲ್ಲಂತಾರೆ ನೋಡು, ಅಲ್ಲಂತಾರೆ ಅವರು. ವಿಚಾರ ಮಾಡಿ ತೆಗಿ. ಗುರು ಈಗ ಮಧ್ಯ ಲಕ್ಷಾಂತರ ಬಲವು ಈಗ ನಂದಗ ಮತ್ತೆ ಅದ ಬಂದದ. ರಾಧಾಕೃಷ್ಣ ಪರಮೇಶ್ವರ ಬಂದಾನ. ದೇವ್ರ ಆಶೀರ್ವಾದ ರಗಡ ಐತಿ. ಚಲೋ ಐತಿ. ತೊಂದರೆ ಎಲ್ಲ ಅನುಮಾನ ಮಾಡಬೇಡ ಅಂತ ಬಂದದ ನೋಡಿ ಸಾಹೇಬು. ತೊಂದರೆ ಎಲ್ಲ ಅವ್ರ ಕೆಲಸ ಮಾತ್ರ ಓಕೆ. ಮುಂದೆ ಇಟ್ಟು ಕಾಲಿ ಹಿಂದಕ್ಕೆ ತೆಗಿಯೋದಂಥದ್ದಲ್ಲ. ರಾಜಕೀಯದೊಳಗೆ ಮಾತ್ರ ಆಗಿ ಬರೋದೈತೆ. ದೊಡ್ಡ ಸ್ಥಾನ ತೊಗೊಳೋದೈತೆ. ಅವ್ರದ್ದು ಬಗ್ಗೆ ಏನು ಕಾಳಜಿ ಬಿಟ್ಟು ಬೇಡಬೇಡ್ರಿ. ನೋಡ್ರಿ ವೀಕ್ಷಕರ, ಒಂದು ಗಿಳಿ ಪ್ರಾಣಿ ಸಹಿತ ಸತೀಶ್ ಜಾರಕಿಹೊಳಿ 25-30 ಸಾವಿರ ಮತಗಳ ಅಂತರದಿಂದ ಆರಿಸಿ ಬರ್ತೈತೆ ಅಂತ ಹೇಳ್ತೈತಿ. ಒಂದು ಸಾರಿ ಅಲ್ಲ, 2ನೇ ಸಾರಿ ಸಹಿತ ನಾವು ಪ್ರಯೋಗ ಮಾಡಿದ್ದೀವಿ. 2ನೇ ಸಾರಿಯೂ ಸಹಿತ ಪರಮೇಶ್ವರನ ಆಶೀರ್ವಾದದೊಂದಿಗೆ ಅವರು ಉನ್ನತ ಸ್ಥಾನ ಪಡಿತಾರಂತ. ಕರ್ನಾಟಕ ರಾಜ್ಯದ ದಿಕ್ಕು ಬದಲಾಯಿಸುವಂಥ ಈ ಮತಕ್ಷೇತ್ರ ಯಮಕನಮಡಿ ಯಾವ ದಿಸೆಯಲ್ಲಿ ಈಗ ವಿಧಾನಸಭಾದಲ್ಲಿ ಯಮಕನಮಡಿ ಕ್ಷೇತ್ರ ಗುಡುಗು ಸಾರ್ತೈತೆ ಅನ್ನೋದು ಇಲ್ಲಿಯ ಮಹಾ ಜನತೆ ಹೇಳ್ತೈತಿ. ಇನ್ನು ಪ್ರತಿಯೊಬ್ಬರ ಮತದಾರ ಅಭಿಪ್ರಾಯ ಮತ್ತು ಅವರ ಟೀಕೆ ಟಿಪ್ಪಣಿ, ಯಾವ ಮೂಲಭೂತ ಸೌಲಭ್ಯಗಳು ಅವಶ್ಯಕತೆ ಇದೆ ಯಮಕನಮಡಿಗೆ, ಇನ್ನೂ ಏನು ಸುಧಾರಣೆ ಆಗಬೇಕನ್ನೋದು ಗ್ರೌಂಡ್ ರಿಪೋರ್ಟ್ ಮುಖಾಂತರ ಬಂದೀನಿ. ನಮಸ್ಕಾರ.